ಎಂದಿನಂತೆ ಆನ್ಲೈನ್ ತರಗತಿ ಗುರುದೇವ ಕೆರಿಯರ್ ಅಕಾಡೆಮಿ ಧಾರವಾಡ ಇಲ್ಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಾನು ನಿಮ್ಮ ನಿರಂಜನ್. ಇವತ್ತಿನ ಸೆಷನಲ್ಲಿ ರಸಾಯನಶಾಸ್ತ್ರ ಶುರು ಮಾಡ್ಕೊಳ್ತಾ ಇದ್ದೀವಿ. ಬೀಟ್ ಫಾರೆಸ್ಟ್ ಗಾಡಿಗೆ ಏನು ಬೇಕೋ ಅದು ಮಾತ್ರ ಸಿಗ್ತದೆ, ಗೊತ್ತಿರಲಿ. ಓಕೆ, ನೀವು KS PSIಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಹೇಳಿದ್ರೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಓಕೆ, ಸೊ ಅಷ್ಟು ಆ ಲೆವೆಲಿಗಂತೂ ನಾವು ಕೊಡೋಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಏನಾಗಿರುತ್ತೆ ಅಂದರೆ ಲೋ ಲೆವೆಲಲ್ಲಿ ಸಂಪೂರ್ಣವಾಗಿ ಬೀಟ್ ಫಾರೆಸ್ಟ್ಗೆ ಎಷ್ಟು ಕೇಳಬೇಕು, ವಿತಿನ್ ದ ಲಿಮಿಟಲ್ಲಿ SSLCನಲ್ಲಿ ಇದ್ದರೂ ಸಹಿತ ಹೊರಗೂ ಇದ್ದರೂ ಸಹಿತ ಇದು ಲಿಮಿಟೇಷನಲ್ಲಿ ಇರ್ತದೆ. ಓಕೆನಾ? ಸೊ ಯಾರ್ಯಾರು ಕೇಳುಗರಿದಿರೋ ಓಕೆನಾ, ಸೊ ಪಾಠ ಆಗಿದೆ ಹೀಗಿದೆ ಕಮೆಂಟ್ಸ್ ಹಾಕ್ಬೋದು. ಯಾಕೆ ಅಂತ ಹೇಳಿದ್ರೆ ಫ್ರೀ ಟು ಲರ್ನ್, ಓಕೆ, ಫ್ರೀ ಟು ಆಸ್ಕ್, ಫ್ರೀ ಟು ಮೆಸೇಜ್, ಹೌದಾ? ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂತೇಳಿ ಬಂದಾಗ ನಾವು KS PSIಗೆ ಅಂತ ಹೇಳಿದಾಗ ನಿಮಗೆ ಆಫ್ಲೈನ್ ತರಗತಿಗಳು ಯಾವಾಗಲೂ ಸಿದ್ಧವಾಗಿರ್ತವೆ, ನೀವು ಬಂದಲ್ಲಿ ತಗೋಬಹುದು. ಓಕೆನಾ? ಸೊ ಪ್ಯೂರಾಗಿ ಫಾರೆಸ್ಟ್ ಗಾರ್ಡಿಗೆ ಏನು ಬೇಕಲ್ಲ ಅದಷ್ಟು ಮಾತ್ರ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾದರೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ಏನೇನು ನೋಟಿಸ್ ಮಾಡಬಹುದು ನೋಡ್ತಾ ಬರೋಣ. ಓಕೆ, ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಅಂದರೆ ಸ್ಟಡಿ ಆಫ್ ಕೆಮಿಸ್ಟ್ರಿ ಅಂತೇಳಿ ಬಂದಾಗ ಸಹಜವಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ there will be a exchange of ion with the respect of element, okay, which gives new product and it is permanent, ಶಾಶ್ವತವಾಗಿರುತ್ತೆ. ಓಕೆ, ದಟ್ ವಿ ಕಾಲ್ ಇಟ್ ಆಸ್ ಕೆಮಿಕಲ್. ಓಕೆ, ಕೆಮಿಸ್ಟ್ರಿ ಸಂಪೂರ್ಣವಾದ ಅಧ್ಯಯನ ಹೇಗಿರುತ್ತೆ ಅಂದರೆ ಯಾವುದೇ ಒಂದು ಧಾತುವಿನಿಂದ ಎಲೆಕ್ಟ್ರಾನ್ಸ್ಗಳ ವಿನಿಮಯ ನಡೆದು ಏನಾಗಿತ್ತು ಒಂದು ಶಾಶ್ವತ ಉತ್ಪನ್ನವನ್ನು ನೀಡುತ್ತೆ. ಯಾವುದೇ ಕಾರಣಕ್ಕೂ ಅದೇನಾಗಲ್ಲ ಅಂದರೆ ಮುಂದೆ ನಮಗೆ ಮೊದಲಿದ್ದ ಸ್ಥಿತಿ ಗುಣಲಕ್ಷಣಗಳನ್ನು ತರೋಲ್ಲ ಸಾಮಾನ್ಯವಾಗಿ. ಅಂಥದ್ದನ್ನು ನಾವೇನಂತ ಕರಿತೀವಿ, ರಸಾಯನಶಾಸ್ತ್ರ ಅಂತೇಳಿ ಕರಿತೀವಿ. ಈ ರೀತಿಯ ವೈಜ್ಞಾನಿಕ ರೀತಿಯ ಅಧ್ಯಯನದ ಶಾಖೆಗೆ ರಸಾಯನಶಾಸ್ತ್ರ ಅಂತ ಕರಿತೀವಿ. ಈ ರೀತಿ ಈ ಅಧ್ಯಯನವನ್ನು ಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂದರೆ ಮಾಡರ್ನ್ ಅಂದರೆ ಆಧುನಿಕ ರಸಾಯನಶಾಸ್ತ್ರ ಪಿತಾಮಹ, ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ. ರಸಾಯನಶಾಸ್ತ್ರ ಪಿತಾಮಹ ಯಾರಾಗಿರ್ತಾರೆ ಅಂದರೆ ಆಂಟೋನಿ ಲವೋಸಿಯರ್ ಅಂತೇಳಿ ಕರಿತೀವಿ. ಆಂಟೋನಿ ಲವೋಸಿಯರ್. ಯಾಕೆ ಇವರನ್ನೇ ತಗೋಬೇಕಪ್ಪ ಅಂತ ಹೇಳಿದ್ರೆ ಮೊದಲ ಬಾರಿಗೆ ಆಮ್ಲಜನಕವನ್ನು ಪರಿಚಯ ಮಾಡಿಕೊಟ್ಟಂಥವ್ರು ಯಾರು ಅಂದರೆ ಆಮ್ಲಜನಕ ಅಂತೇಳಿ ಬಂತು ಅಂದರೆ ಯಾರು, ಆಮ್ಲಜನಕ ಪ್ರೀಸ್ಲೆ ಅವರು. ಪ್ರೀಸ್ಲೆ ಇವ್ರು ಕಂಡುಹಿಡಿತಾರೆ, ರೈಟ್. ಓಕೆ, ಈ ಆಕ್ಸಿಜನ್ ಜನಕ ಆಮ್ಲ, ಓಕೆ, ಆಮ್ಲಜನಕ ಅನ್ನೋದನ್ನು ಉತ್ಪತ್ತಿ. ಓಕೆ, ಸೊ ಒಂದಿದ್ದರೆ ಆಕ್ಸೈಡ್ ಅಂತ ಹೇಳಬೇಕು, ಇದು ಎರಡಿತ್ತು ಅಂದರೆ ಡೈಆಕ್ಸೈಡ್ ಅಂತೇಳಿ ಪ್ರೊನೌನ್ಸ್ ಮಾಡ್ತೇವೆ. ಓಕೆನಾ? ಓಕೆ, ಒಂದಿತ್ತು ಅಂದರೆ ಒಂದು ಆಮ್ಲಜನಕ ಇತ್ತು ಅಂದರೆ ಆಕ್ಸೈಡ್ಗಳು ಅಂತ ಕರಿಬೇಕು. ಓಕೆ, ಇದಿತ್ತು ಅಂದರೆ ಡೈಆಕ್ಸೈಡ್ಗಳು ಅಂತ ಮಾತಾಡಬೇಕು. ಅದಕ್ಕೆ ಮೊನಾಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್, ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಓದ್ತೀವಿ. ಓಕೆನಾ? ಸೊ ಹಾಗಾದರೆ ಪ್ರೀಸ್ಲೆ ಅವರು ಕಂಡುಹಿಡಿತಾರೆ. ಇದರ ನಂತರ ಯಾವುದೇ ವಸ್ತುಗಳ ದಹನ ಕ್ರಿಯೆಗೆ ಯಾವುದರ ಅವಶ್ಯಕತೆ ಜಾಸ್ತಿ ಇತ್ತು ಗೊತ್ತಾ? ಯಾವುದರ ಒಂದು ಕ್ಯಾಂಡಲನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಉರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣಪ್ಪ. ಓಕೆ, ಕ್ಯಾಂಡಲನ್ನು ಉರಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಅರ್ಧ ಉರಿದ ನಂತರ ಏನು ಮಾಡಿಬಿಡೋದು ಗೊತ್ತಾ, ಒಂದು ಗಾಜಿನ ಪಾತ್ರೆಯನ್ನು ಏನು ಮಾಡಿಬಿಡೋದು, ದಬಾಕ್ಬಿಡೋದು. ಇದರ ಮೇಲೆ ದಬಾಕ್ಬಿಟ್ವಿ ಅಂದರೆ ಲಾಕ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಹುರಿದು ಕೆಟ್ಟೋಗ್ಬಿಡುತ್ತೆ. ಅಂದರೆ ಇದರ ಮೀನಿಂಗ್ ಏನು ಅಂದರೆ ಆಮ್ಲಜನಕ ಇರುವವರೆಗೆ ಮಾತ್ರ ದಹನ, ಆಮೇಲೆ ಕೆಟ್ಟು ಹೋಗುತ್ತೆ. ಹಾಗಾದರೆ ನಮ್ಮ ವಾತಾವರಣದಲ್ಲಿ ವಸ್ತುಗಳ ದಹನ ಕ್ರಿಯೆಗೆ ಏನು ಅವಶ್ಯಕತೆ ಇದೆ, ಆಮ್ಲಜನಕದ ಅವಶ್ಯಕತೆ ಇದೆ ಎಂಬುದನ್ನು ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಆಂಟೋನಿ ಲವೋಸಿಯರ್. ಹಾಗಾಗಿ ಆಧುನಿಕ ರಸಾಯನಶಾಸ್ತ್ರ ಪಿತಾಮಹ ಅಂತ ಇವರನ್ನು ನಾವು ಸ್ವೀಕರಿಸ್ತೀವಿ. ಓಕೆ, ಹಾಗಾದರೆ
ರಸಾಯನಶಾಸ್ತ್ರದಲ್ಲಿ ನಾವು ಏನೇನನ್ನು ಕಲಿತಾ ಹೋಗ್ಬೋದು. ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಪರಮಾಣು ರಚನೆಯನ್ನು ಹೇಳ್ತೀವಿ, ಪರಮಾಣು ರಚನೆ ಅಂತೇಳಿ ಕರಿತೀವಿ ಒಂದನೇದಾಗಿ. ಎರಡನೇದಾಗಿ ಆವರ್ತ ಕೋಷ್ಟಕ ಅಂತೇಳಿ ನೋಡ್ತೇವೆ. ಆವರ್ತ ಕೋಷ್ಟಕ, ಇಂಗ್ಲೀಷಲ್ಲಿ ಅಟೋಮಿಕ್ ಸ್ಟ್ರಕ್ಚರ್ ಆಫ್ ಆಟಮ್. ಸ್ಟ್ರಕ್ಚರ್ ಆಫ್ ಆಟಮ್ ಅಂತೇಳಿ ಕರಿತೇವೆ. ಇದು ಪೀರಿಯಾಡಿಕ್ ಟೇಬಲ್ ಅಂತೇಳಿ ನೋಡ್ತೇವೆ. ಓಕೆ, ಪೀರಿಯಾಡಿಕ್ ಟೇಬಲ್ ಅಂತೇಳಿ ನೋಟಿಸ್ ಮಾಡ್ತೇವೆ. ಮೂರನೇದಾಗಿ ಧಾತುಗಳ ವರ್ಗೀಕರಣ. ಧಾತುಗಳ ವರ್ಗೀಕರಣ ಅಂತೇಳಿ ಕರಿತೇವೆ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಕ್ಲಾಸಿಫಿಕೇಶನ್ ಇರ್ತದೆ, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ನೋಟಿಸ್ ಮಾಡ್ಬೋದು. ಸೊ ನಿಮಗೆ ಮತ್ತೆ ಹೆಚ್ಚಾಗಿ ಅಂತ ಹೇಳಿದ್ರೆ ತುಂಬ ರೇರಾಗಿ ನಿಮಗೆ ನೆಕ್ಸ್ಟ್ ಡೈರೆಕ್ಟಾಗಿ ನೀರು ಅನ್ನೋ ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡಬಹುದು. ಮತ್ತು ಪರೀಕ್ಷೆಗಳಲ್ಲಿ ಕೇಳಲಾದ ರಾಸಾಯನಿಕಗಳು. ಓಕೆ, ಇಷ್ಟನ್ನು ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡಲೇಬೇಕಾದದ್ದು. ಓಕೆನಾ. ಸೊ ಇನ್ನು ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಅಂತ ತಗೊಂಡಾಗ ಮತ್ತೆ ಬೇರೆ ಬೇರೆ ಇವುಗಳಲ್ಲಿ ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು, ಗೊತ್ತಿರಲಿ. ಸೊ ಹಾಗಾದರೆ ಇಲ್ಲಿ ಪರಮಾಣು ರಚನೆ ಅಂತೇಳಿ ಬಂದಾಗ ಏನು ಪರಮಾಣು ರಚನೆ ಅಂತೇಳಿ ಬಂದರೆ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸುವ ಹಾಗೆ ಪರಮಾಣು ಸಿದ್ಧಾಂತವನ್ನು ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂದರೆ ಪರಮಾಣು ಸಿದ್ಧಾಂತವನ್ನು ಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ ಜಾನ್ ಡಾಲ್ಟನ್. ಜಾನ್ ಡಾಲ್ಟನ್ ಆಗ್ತಾರೆ. ಸೊ ಈ ಜಾನ್ ಡಾಲ್ಟನ್ ನಂತರ ಇವರೆಲ್ಲ 1803ರಿಂದ 1808ರವರೆಗಿನ ಸಂಶೋಧಕರು, 18th ಸೆಂಚುರಿ. ಇದರ ನಂತರ ಬಂದಂಥವ್ರು ಯಾರು ಅಂತ ಹೇಳಿದ್ರೆ ಅಣುಗಳನ್ನು ಹೊಡೆದಾಕಿದಂಥವ್ರು. ಅಣುಗಳನ್ನು ಹೊಡೆದಾಕಿ ಇವರೇ ಜಾನ್ ಡಾಲ್ಟನ್ ಅವರು ಅಣುಗಳನ್ನು ಹೊಡೆದಾಕಿ ಇದರ ಒಳಗಡೆ ಏನಿರುತ್ತೆ ಅಂದರೆ ಪರಮಾಣು ಇರುತ್ತದೆ. ಹಾಗಾದರೆ ಈ ಪರಮಾಣು ಸಿದ್ಧಾಂತವನ್ನು ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂದರೆ ಜಾನ್ ಡಾಲ್ಟನ್ ಆಗಿರುತ್ತೆ. ಓಕೆ, ಸೊ ಈ ಪರಮಾಣುವನ್ನು ಹೊಡೆದಾಕಿದಾಗ ನಮಗೆ ಸಿಗುವಂಥವ್ರು ಯಾರ್ಯಾರು ಅಂದರೆ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಯಾರನ್ನು ಸುತ್ತಾಕ್ತಾ ಇರ್ತವೆ? ಓಕೆ, ಇವ್ರು ಯಾರನ್ನು ಸುತ್ತಾಕ್ತಾ ಇರ್ತಾರೆ ಅಂತ ಹೇಳಿದ್ರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ಗಳನ್ನು ಏನು ಮಾಡ್ತಾರೆ? ಸುತ್ತಾಕ್ತಾ ಇರ್ತಾರೆ. ಹಾಗಾದರೆ ಎಲೆಕ್ಟ್ರಾನ್ಸ್ಗಳನ್ನು ಕಂಡುಹಿಡಿದಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಯಾರಾಗಿರ್ತಾರೆ? ಜೆ ಥಾಮ್ಸನ್ ಆಗಿರ್ತಾರೆ. ಜೆ ಥಾಮ್ಸನ್ ಆಗಿರ್ತಾರೆ. ಓಕೆ, ಪ್ರೋಟಾನ್ಗಳನ್ನು ಕಂಡುಹಿಡಿದವ್ರು ಯಾರು ಆಗಿರ್ತಾರೆ ಅಂದರೆ ರುದರ್ಫರ್ಡ್ ಆಗಿರ್ತಾರೆ. ಓಕೆ, ನ್ಯೂಟ್ರಾನ್ಗಳನ್ನು ಜೇಮ್ಸ್ ಚಾಡ್ವಿಕ್ ಅನ್ನೋರು. ಜೇಮ್ಸ್ ಚಾಡ್ವಿಕ್ ಅನ್ನೋರು ಏನು ಮಾಡ್ತಾರೆ ಅಂದರೆ ಮೊದಲ ಬಾರಿಗೆ ಪರಿಚಯ ಮಾಡಿಕೊಡ್ತಾರೆ. ರುದರ್ಫರ್ಡ್, ಜೇಮ್ಸ್ ಚಾಡ್ವಿಕ್, ಜೆ ಥಾಮ್ಸನ್ ಅವರು. ಸೊ ಇಷ್ಟನ್ನು ನಮಗೇನು ಮಾಡ್ತಾರೆ? ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇವರನ್ನು ಎಕ್ಸಾಮಿಗೆ ತುಂಬ ಸಲ ಕೇಳಿದ್ದುಂಟು. ಸೊ ಇವರನ್ನು ಯಾರನ್ನೂ ಮರೆಯೋಂಗಿಲ್ಲ. ಓಕೆ, ಹಾಗಾದರೆ ಪರಮಾಣುವಿನ ಮೂಲ ಘಟಕಗಳು ಯಾವ್ಯಾವು ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಮತ್ತು
ನ್ಯೂಟ್ರಾನ್ಸ್ಗಳಾಗಿರುತ್ತವೆ, ಪರಮಾಣುವಿನ ಮೂಲ ಘಟಕಗಳಾಗಿರ್ತವೆ. ಸೊ ಈ ಪರಮಾಣುವಿನ ಮೂಲ ಘಟಕಗಳು ಅಂತೇಳಿ ಬಂದಾಗ ಇವುಗಳಿಂದನೇ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅನ್ ಆಟಮ್ ಅಂತೇಳಿ ಬಂದರೆ, ಓಕೆ, ಯಾರ್ಯಾರಿಂದ ತಯಾರಾಗೋದು ಅಂತ ಹೇಳಿದ್ರೆ ಇದೇ ಎಲೆಕ್ಟ್ರಾನ್ಸು ಮತ್ತು ಈ ಎಲೆಕ್ಟ್ರಾನ್ಸು, ಇದಾದ ನಂತರ ಪ್ರೋಟಾನ್ಸ್ ಆಗಿರ್ತವೆ, ಇದಾದ ನಂತರ ನ್ಯೂಟ್ರಾನ್ಸ್ಗಳಾಗಿರ್ತವೆ. ಸೊ ಇವುಗಳಿಂದ ಏನಾಗಿರ್ತದೆ ಅಂದರೆ ಒಂದು ಆ್ಯಟಮ್ ರೆಡಿ ಆಗುತ್ತೆ. ಈ ಆ್ಯಟಮ್ನ ಗುಂಪು ಏನನ್ನು ರೆಡಿ ಮಾಡ್ತವೆ? ಮಾಲಿಕ್ಯೂಲ್ನ ರೆಡಿ ಮಾಡ್ತವೆ. ಈ ಮಾಲಿಕ್ಯೂಲ್ನ ಗುಂಪು ಏನನ್ನು ರೆಡಿ ಮಾಡ್ತವೆ? ಮುಂದೆ ಮಾಲಿಕ್ಯೂಲ್ನ ಗುಂಪು ಎಲಿಮೆಂಟ್ಸ್ಗಳನ್ನು ರೆಡಿ ಮಾಡ್ತವೆ. ಎಲಿಮೆಂಟ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳೋದಾಯಿತು ಅಂತ ಹೇಳಿದ್ರೆ ಆಟಮ್, ಪರಮಾಣುವನ್ನು ಸೃಷ್ಟಿ ಮಾಡ್ತವೆ. ಪರಮಾಣುವಿನ ಗುಂಪು ಅಣುಗಳನ್ನು ಅಥವಾ ಕಣಗಳನ್ನು ಸೃಷ್ಟಿ ಮಾಡ್ತವೆ. ಈ ಪರಮಾಣು ಅಣುಗಳು ಮುಂದೆ ಏನು ಮಾಡ್ತವೆ ಅಂದರೆ ಮೂಲ ಧಾತುಗಳನ್ನು ಏನು ಮಾಡ್ತವೆ? ಸೃಷ್ಟಿ ಮಾಡ್ತವೆ. ನೆನಪಿರಲಿ. ಓಕೆ, ಹೀಗೆ ನಾವೇನು ಮಾಡ್ತೀವಿ? ಪರಮಾಣು, ಅಣು, ಮೂಲ ಧಾತುಗಳನ್ನು ಸೃಷ್ಟಿ ಮಾಡಿಕೊಂಡು ಎಲ್ಲ ಮೂಲಧಾತು ಎಲಿಮೆಂಟ್ಸ್ಗಳನ್ನು ನಾವು ನೋಟಿಸ್ ಮಾಡ್ತೀವಿ. ಇವತ್ತಿಗೆ ನಾವು ಎಂತೆಂಥ ಎಲಿಮೆಂಟ್ಸ್ಗಳನ್ನು ನೋಡ್ತೇವೆ? 118 ಮೂಲ ವಸ್ತುಗಳನ್ನು ಆವರ್ತ ಕೋಷ್ಟಕದಲ್ಲಿ ನೋಡ್ತವೆ. ಇದರಲ್ಲಿ ಏನೇನಾಗಿರುತ್ತೆ ಅಂದರೆ 94 ನ್ಯಾಚುರಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ನ್ಯಾಚುರಲ್, ನಿಸರ್ಗದಲ್ಲಿ ನೇರವಾಗಿ ಸಿಗುವಂತಹ ಎಲಿಮೆಂಟ್ಸು ಅಂತ ಕರಿತವೆ. ಇದನ್ನು ಬಿಟ್ಟರೆ 24 ಏನಾಗಿರುತ್ತೆ ಅಂದರೆ ಆರ್ಟಿಫಿಷಿಯಲ್. ಎಲಿಮೆಂಟ್ಸ್ ಅಂತ ಕರೆಯಲಾಗುತ್ತೆ. ಓಕೆ, ನ್ಯಾಚುರಲ್ ಎಲಿಮೆಂಟ್, ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ಅಂತೇಳಿ ನೋಡ್ತವೆ. ಸೊ ಇವುಗಳನ್ನು ಆವರ್ತ ಕೋಷ್ಟಕದಲ್ಲಿ ತುಂಬ ಚೆನ್ನಾಗಿ ಏನು ಮಾಡ್ತಾ ಹೋಗ್ತಾರೆ? ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಈ ಬಿಲ್ಡಿಂಗ್ ಬ್ಲಾಕ್ಸ್ ಅಂತೇಳಿ ಏನು ನೋಟಿಸ್ ಮಾಡ್ತೀವಲ್ಲ, ಇಂಥವೆಲ್ಲ ಏನಾಗಿರ್ತವೆ ಅಂತ ಹೇಳಿದ್ರೆ ಗಮನಿಸ್ತಾ ಹೋಗ್ಬೋದು. ಹಾಗಾದರೆ ನ್ಯೂಕ್ಲಿಯಸ್ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ. ಸೊ ಈ ಮೂಲಧಾತುಗಳ ಬಗ್ಗೆ ಮತ್ತೆ ನಾವು ಸ್ಟಡಿ ಮಾಡೋಣ ಅಂತ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಪರಮಾಣುವಿನಲ್ಲಿ ಒಂದು ಅಂಶ ಇರ್ತದೆ. ಈ ಎಲೆಕ್ಟ್ರಾನ್ಸ್ಗಳೆಲ್ಲ ಯಾರನ್ನು ಸುತ್ತಾಗ್ತಾ ಇರ್ತವೆ ಅಂತ ಹೇಳಿದ್ರೆ ನ್ಯೂಟ್ರಾನ್ಸ್ಗಳನ್ನು, ಅಂದರೆ ಪರಮಾಣು ಕೇಂದ್ರವನ್ನು ಸುತ್ತುತ್ತಾ ಇರ್ತವೆ. ಪರಮಾಣು ಕೇಂದ್ರವನ್ನು ಏನು ಮಾಡ್ತಾ ಇರ್ತವೆ? ಸುತ್ತುತ್ತಾ ಇರ್ತವೆ. ಹಾಗಾದರೆ ಪರಮಾಣು ಕೇಂದ್ರವನ್ನು ಏನಂತ ಕರಿತೀವಿ ನಾವೆಲ್ಲ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಏನಂತೀವಿ ಇದನ್ನು? ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯಸ್, ಕನ್ನಡದಲ್ಲೂ ಸಹ ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ನ ಮೊದಲ ಬಾರಿಗೆ ನಮಗೆ ಪ್ರಯೋಗದ ಮೂಲಕ ಪರಿಚಯ ಮಾಡಿಕೊಡೋರು ಯಾರು ಅಂದರೆ ರದರ್ಫರ್ಡ್ ಆಗಿರ್ತಾರೆ. ಈ ರದರ್ಫರ್ಡ್ ಯಾವ ಪ್ರಯೋಗವನ್ನು ನೋಟಿಸ್ ಮಾಡ್ತಾರೆ? ಆಲ್ಫಾ ಚದುರುವಿಕೆ ಪ್ರಯೋಗದನ್ನು ಕನ್ಸಿಡರ್ ಮಾಡಿಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿಕರ್ಷಣಾ ಬಲಗಳ ಆಧಾರದ ಮೇಲೆ ಪ್ರೋಟಾನ್ಸ್ ಇದ್ದಾವೆ ಅಂತ ಪತ್ತೆ ಹಚ್ಚುತ್ತಾರೆ. ಹಾಗಾದರೆ ಕೇಂದ್ರದಲ್ಲಿ ಯಾರಿರ್ತಾರೆ ಅಂತ ಆಯಿತು? ಪ್ರೋಟಾನ್ಸ್ಗಳಿರ್ತವೆ ಅಂತ ಆಯಿತು. ಓಕೆ, ಈ ಪ್ರೋಟಾನ್ಸ್ಗಳು ಏನಾಗಿರ್ತವೆ? ಸಾಮಾನ್ಯವಾಗಿ ನಾವು ಗಮನಿಸುವ ಹಾಗೆ ಈ ಪ್ರೋಟಾನ್ಸ್ಗಳು ಕೇಂದ್ರ ಭಾಗದಲ್ಲಿ ನ್ಯೂಟ್ರಾನ್ಸ್ಗಳ ಜೊತೆಗೂಡಿ ಇರುತ್ತವೆ. ಹಾಗಾದರೆ ಈ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ಗಳ ಕಾಂಬಿನೇಷನ್ಸ್ಗಳನ್ನು ಏನಂತ ಕರಿಬೇಕು? ನ್ಯೂಕ್ಲಿಯಾನ್ಸ್ ಅಂತ ಹೇಳಬೇಕು. ಓಕೆ, ನ್ಯೂಕ್ಲಿಯಾನ್ಸ್ ಅಂತ ಹೇಳಬೇಕು. 2 ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್. ಓಕೆ, ಅತ್ಯಂತ ಪ್ರಬಲ ಬಲವಾಗಿರ್ತದೆ. ಅತ್ಯಂತ ಪ್ರಬಲ ಬಲ. ಓಕೆ, ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್. ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್. ಓಕೆ, ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್ ಅಂತೇಳಿ ಕರಿತೇವೆ. ಕಾರಣ ಏನು ಅಂದರೆ ಈ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ಗಳನ್ನು ವಿಭಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವುಗಳ ರೇಂಜ್ ಎಷ್ಟಿರುತ್ತೆ ಗೊತ್ತಾ? ತ್ರಿಜ್ಯ 10⁻⁻15 ಮೀಟರ್, 1 ಫರ್ಮಿ ಅಂತೇಳಿ ಕರಿತೀವಿ. 2 ಸ್ಟ್ರಾಂಗೆಸ್ಟ್. ಓಕೆ, ನಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ಇವುಗಳನ್ನು ವಿಭಜನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಲೆವೆಲ್ಗೆ ಏನಾಗಿರ್ತವೆ ಇವುಗಳು ಇರ್ತವೆ, ಗೊತ್ತಿರಲಿ. ಓಕೆ, ಹಾಗಾದರೆ ಈ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ಗಳಲ್ಲಿ ಒಟ್ಟು ಪ್ರೋಟಾನ್ಸ್ಗಳ ಸಂಖ್ಯೆಯನ್ನು ಏನಂತ ಕರಿತೀರಾ? ಒಟ್ಟು ಪ್ರೋಟಾನ್ಸ್ಗಳ ಸಂಖ್ಯೆಯನ್ನು ಏನಂತ ಕರಿಬೇಕು ಅಂತ ಹೇಳಿದ್ರೆ ಪರಮಾಣು ಸಂಖ್ಯೆ. ಅಟೋಮಿಕ್ ನಂಬರ್ ಅಂತ ಕರಿತೀವಿ.
ಅಟೋಮಿಕ್ ನಂಬರ್. ಓಕೆ, ಇದನ್ನು ನಾವು ಝಡ್ಡಿಂದ ಗುರುತಿಸಲಾಗುತ್ತೆ. ಓಕೆ, ಹಾಗಾದರೆ ಒಟ್ಟು ತಟಸ್ಥ ಕಣಗಳ ಸಂಖ್ಯೆಯನ್ನು ಏನಂತ ಕರಿತೀವಿ? ನ್ಯೂಟ್ರಾನ್ಸ್ ಅಂತ ಕರಿತೀವಿ. ಓಕೆ, ಒಟ್ಟು ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ಗಳನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ, ಓಕೆ, ಯಾವುದು? ಪರಮಾಣು ರಾಶಿ ಅಂತ ಕರಿತೀವಿ. ಓಕೆ, ಪರಮಾಣು ರಾಶಿ, ಅಟೋಮಿಕ್ ಮಾಸ್ ಅಂತ ಕರೆಯಲಾಗುತ್ತೆ. ಓಕೆ, ಸೊ ಎಕ್ಸಾಮ್ಗೆ ಸಾಮಾನ್ಯವಾಗಿ ಇದರ ಮೇಲೆ ಪ್ರಶ್ನೆಗಳು ಇರುತ್ತವೆ. ಓಕೆ, ಇಂಥದ್ರ ಮೇಲೆ ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು. ಓಕೆ, ಹಾಗಾದರೆ ಪ್ರಶ್ನಾವಳಿಗಳು ಏನೇನಿರಬಹುದು ನೋಟಿಸ್ ಮಾಡ್ತಾ ಬರೋಣ. ಓಕೆನಾ? ಸೊ ಪ್ರಶ್ನಾವಳಿಗಳು ಅಂತೇಳಿ ಬಂದಾಗ, ಸೊ ಈ ಕೆಮಿಸ್ಟ್ರಿನಲ್ಲಿ ನಾನು ಇಷ್ಟೊತ್ತು ಮಾತನಾಡಿದ್ರಲ್ಲಿ ಏನೇನಿರುತ್ತೆ? ಓಕೆ, ಇಲ್ಲಿ ಪ್ರೋಟಾನ್ಸ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಪ್ರೋಟಾನ್ಸ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಅಂತೇಳಿ ಬಂದಾಗ ಜೆ ಥಾಮ್ಸನ್, ಜೇಮ್ಸ್ ಚಾಡ್ವಿಕ್, ರದರ್ಫರ್ಡ್, ಮೇಲಿನ ಯಾರು ಅಲ್ಲ. ಸರಿಯಾದ ಉತ್ತರ ಯಾರಾಗಿರ್ತಾರೆ? ರದರ್ಫರ್ಡ್ ಆಗಿರ್ತಾರೆ. ರದರ್ಫರ್ಡ್. ಸೊ ರದರ್ಫರ್ಡ್ ಅನ್ನೋರು ಏನು ಮಾಡ್ತಾರೆ? ಪ್ರೋಟಾನ್ಸ್ಗಳನ್ನು ಪರಿಚಯ ಮಾಡಿಕೊಟ್ಟಿರ್ತಾರೆ. ಓಕೆನಾ? ಸೊ ಇದಲ್ಲದೆ ನಾವು ನೆಕ್ಸ್ಟ್ ನೋಡೋದಾಯಿತು ಅಂತ ಹೇಳಿದ್ರೆ, ಸೊ ಓಕೆ, ಪರಮಾಣುವಿನ ಮೂಲ ಘಟಕಗಳು ಯಾವ್ಯಾವ? ಇದು ಅಲ್ಲ, ಅದನ್ನು ಗುರುತಿಸಿ. ಪರಮಾಣುವಿನ ಮೂಲ ಘಟಕ ಅಲ್ಲ, ಅದನ್ನು ಗುರುತಿಸಿ. ಆ್ಯಸ್ ಫಾಲೋಯಿಂಗ್ ವಿಚ್ ಈಸ್ ನಾಟ್ ದ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಆಫ್ ಆನ್ ಆಟಮ್ ಅಂತೇಳಿ ಬಂತು ಅಂದರೆ ಅದು ಅಲ್ಲ ಅಂತ ಗುರುತಿಸಿದ್ದಾರೆ. ಎಲೆಕ್ಟ್ರಾನ್ ಕಣ, ಪ್ರೋಟಾನ್ ಕಣ, ಆಲ್ಫಾ ಕಣ, ನ್ಯೂಟ್ರಾನ್ ಕಣ. ಯಾವುದು ಅಲ್ಲ ಅಂತೇಳಿ ಬಂತು ಅಂದರೆ ಯಾವುದಾಗಿರುತ್ತೆ? ಅದು ಆಲ್ಫಾ ಕಣವಾಗಿರುತ್ತದೆ. ಓಕೆ, ಆಲ್ಫಾ ಕಣಗಳನ್ನು ನಾವು ಈ ರೀತಿ ನೋಟಿಸ್ ಮಾಡಬಹುದು. ಓಕೆನಾ? ಸೊ ಇನ್ನೊಂದು ನೋಟಿಸ್ ಮಾಡೋದಾಯಿತು ಅಂದರೆ, ಓಕೆ, ಸೊ ಇನ್ನೊಂದರಲ್ಲಿ ಗಮನಿಸಬೇಕಾದಂಥದ್ದು ಮೂರನೇ ಪಾಯಿಂಟ್, ಯಾವುದು ಅಂದರೆ ಕ್ವೆಶನ್ಸ್ಗಳನ್ನು ನಾವು ನೋಡೋದಾಯಿತು ಅಂದರೆ, ಯಾವುದು ಭಾರವಾದ ಕಣವಾಗಿರುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಹೆವಿ ಪಾರ್ಟಿಕಲ್ ಆ್ಯಸ್ ಫಾಲೋಯಿಂಗ್ ಅಂತೇಳಿ ಬಂತು ಅಂದರೆ, ಒಂದನೇದು ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ, ಎರಡನೇದು ಪ್ರೋಟಾನ್ ಕೊಟ್ಟಿದ್ದಾರೆ, ಮೂರನೇದು ನ್ಯೂಟ್ರಾನ್ಸ್ ಕೊಟ್ಟಿದ್ದಾರೆ, ನಾಲ್ಕನೇದು ಏನಾಗಿರುತ್ತೆ? ನನ್ ಆಫ್ ದೀಸ್ ಅಂತೇಳಿ ಕೊಟ್ಟಿದ್ದಾರೆ. ಯಾವುದಾಗಿರುತ್ತೆ? ನ್ಯೂಟ್ರಾನ್ ಕಣ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಅತ್ಯಂತ ಭಾರವಾದ ಕಣ ಅಂತ ಕರೆಸ್ಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಗ ಗಾಳಿಯಲ್ಲಿ ಕಂಡುಬರುವ ಘಟಕಗಳು ಇವಾಗಿರುತ್ತವೆ ಅಂತೇಳಿ ಕೊಟ್ಟಿದ್ದಾರೆ. ಗಾಳಿಯಲ್ಲಿ ಕಂಡುಬರುವ ಘಟಕಗಳು ಅಂತೇಳಿ ಬಂದರೆ, ಒಂದು ನೈಟ್ರೋಜನ್ ಕೊಟ್ಟಿದ್ದಾರೆ, ಒಂದನೇ ಆಪ್ಷನ್ನು. ಎರಡನೇ ಆಪ್ಷನ್ನು ಆಕ್ಸಿಜನ್ ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ನು ಯಾವುದಾಗಿರುತ್ತೆ ಅಂದರೆ ಅಯೋಡಿನ್ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನ್ನು ಇಂಗಾಲ ಕೊಟ್ಟಿದ್ದಾರೆ. ಓಕೆ, ಚೂಸ್ ಕರೆಕ್ಟ್ ಆನ್ಸರ್ ಅಂತ ಹೇಳಿ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಚೂಸ್ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ 1 ಮತ್ತು 3 ಮಾತ್ರ ಒಂದನೇ ಆಪ್ಷನ್ನು. ಎ ಅಂತೇಳಿ ಕೊಡ್ತಾ ಇದ್ದಾರೆ, ಬಿ ಅಂತೇಳಿ ಕೊಡ್ತಾ ಇದ್ದಾರೆ. ಓಕೆ, 2 ಮತ್ತು 3 ಮಾತ್ರ ಅಂಥೇಳಿ. ಸಿ ಕೊಡ್ತಾ ಇದ್ದಾರೆ 1, 2, 4 ಮಾತ್ರ ಅಂಥೇಳಿ. ಡಿ ಕೊಡ್ತಾ ಇದ್ದಾರೆ ಆಲ್ ದ ಎಬೋವ್. ಇದರಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತೆ? ಆಲ್ ದ ಎಬೋವ್. ಮೇಲಿನ ಎಲ್ಲವೂ ಸಹಿತ ಏನಾಗಿರ್ತವೆ ನೋಟಿಸ್ ಮಾಡಬಹುದು, ಅಂಥದ್ದೊಂದನ್ನು ಗಮನಿಸ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ
ನೆಕ್ಸ್ಟ್ ಕ್ವಶನಲ್ಲಿ ನಾವು ನೋಟಿಸ್ ಮಾಡುವಂಥದ್ದು 4-5 ಕ್ವಶನ್ಸ್ಗಳನ್ನು ನಿಮ್ಮ ಜೊತೆಗೆ ಪಾಠ ಆದ ತಕ್ಷಣ ಡಿಸ್ಕಸ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಿ. ಓಕೆ, ಆ 5 ಕ್ವಶನ್ಸ್ಗಳನ್ನು ನಾವು ನೋಟಿಸ್ ಮಾಡೋಣ. ಓಕೆ, ನ್ಯೂಕ್ಲಿಯಸ್ನ ತ್ರಿಜ್ಯ ಎಷ್ಟು ಅಂತ. ನ್ಯೂಕ್ಲಿಯಸ್ನ ತ್ರಿಜ್ಯ, ಓಕೆ, ಕೇಂದ್ರದ ನ್ಯೂಕ್ಲಿಯಸ್ ಇದೆಯಲ್ಲ ಅದರ ತ್ರಿಜ್ಯ ಅಥವಾ ಅದರ ಗಾತ್ರ ಎಷ್ಟು ಅಂತ ಕೇಳಿದ್ದಾರೆ. ಅದರಲ್ಲಿ ಒಂದನೇದು 10⁻⁻6 ಮೀಟರ್. ಇದನ್ನು ಮೈಕ್ರೋಮೀಟರ್ ಅಂತಲೂ ಹೇಳಬಹುದು. ಓಕೆ, 10⁻⁻6 ಕೊಟ್ಟಿದ್ದಾರೆ. ನೆಕ್ಸ್ಟು 10⁻⁻9 ಮೀಟರ್ ಅಂತ ಇದೆ. ಇಟ್ ಈಸ್ ನಥಿಂಗ್ ಬಟ್ ನ್ಯಾನೋಮೀಟರ್ ಅಂತಲೂ ಹೇಳಬಹುದು. ನೆಕ್ಸ್ಟು 10⁻⁻15 ಮೀಟರ್ ಅಂತ ಹೇಳಿದರೆ 1 ಫರ್ಮಿ ಅಂತಲೂ ಕರಿತೀವಿ. ಇದನ್ನು FM ಅಂತೇಳಿ ಕರಿತೇವೆ. ನಾಲ್ಕನೇದು 10⁻⁻10 ಮೀಟರ್ ಅಂಥೇಳಿ ಇಟ್ ಈಸ್ ನಥಿಂಗ್ ಬಟ್ ಆಂಗ್ಸ್ಟ್ರಾಮ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಹೇಳ್ತಾ ಹೋಗ್ಬೋದು ಅಂತ ಹೇಳಿದ್ರೆ ಯಾವುದಾಗಿರುತ್ತೆ 10⁻⁻15 ಅನ್ನೋದನ್ನು ಏನು ಮಾಡ್ಬೋದು, ನೋಟಿಸ್ ಮಾಡ್ಬೋದಪ್ಪ. ಓಕೆ, ಹೀಗೆ ನಾವೇನು ಮಾಡ್ತೀವಿ ಅಂದರೆ, ಸೊ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಓಕೆ ಸಾಧ್ಯವಾದಷ್ಟು ಎಕ್ಸಾಮ್ಸಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಹೋಗಿದ್ದೀವಿ ಅಂದರೆ ಅತಿ ಹೆಚ್ಚಿನದಾಗಿ ಪ್ರಶ್ನೆಗಳನ್ನು ಓಕೆ ಕೊಟ್ಟಿರುವಂಥ ಪುಸ್ತಕ ಆಗಿರುತ್ತೆ. ಓಕೆ, ಎಲ್ಲ ಮಳಿಗೆಗೆ ಸಪ್ನಾ ಬುಕ್ ಸ್ಟಾಲ್ ಮತ್ತು ಧಾರವಾಡಕ್ಕೆ ಬಂದರೆ ನೀವು ವೀರಜ್ನಲ್ಲಿ ಏನು ಮಾಡ್ಬೋದು ಅಂದರೆ ನನ್ನ ಟೆಕ್ಸ್ಟ್ ಬುಕ್ಗಳನ್ನು ತೊಗೋಬೋದು. ಓಕೆನಾ. ಸೊ ಧನ್ಯವಾದಗಳೊಂದಿಗೆ ನಿರಂಜನ್.